ರಾಯರನ್ನ ವಿಗ್ರಹ ರೂಪದಲ್ಲಿ ಪೂಜಿಸುವ ರಾಯರ ಏಕೈಕ ಮಠ ಅಂತಂದ್ರೆ ಅದು ನಮ್ಮ ನಂಜನಗೂಡಿನಲ್ಲಿರುವಂತಹ ಮಠ. ರಾಯರು ಹೇಗೆ ವಿಗ್ರಹ ರೂಪದಲ್ಲಿ ನಂಜನಗೂಡಿಗೆ ಬಂದ್ರು ಅಂತ ತಿಳ್ಕೋಬೇಕಾ? ಪೂರ್ತಿ ವಿಡಿಯೋ ನೋಡಿ. 3 ಜನ ವ್ಯಕ್ತಿಗಳ ಕನಸಿನಲ್ಲಿ ಬಂದು ಆಜ್ಞೆ ಮಾಡ್ತಾರೆ ರಾಯರು. ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿಯಲ್ಲಿ ಪ್ರತಿದಿನ ಬಟ್ಟೆ ಒಗೆಯುವಂತಹ ಒಬ್ಬ ವ್ಯಕ್ತಿ ಬಟ್ಟೆ ಒಗೆಯೋ ಕಲ್ಲಿನಲ್ಲಿ ಓಂ ಅಂತ ಶಬ್ದ ಬರ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಂಡು ಅವರು ತುಂಬಾನೇ ಭಯ ಪಡ್ಕೋತಾರೆ. ಅದೇ ರಾತ್ರಿ ಅವರ ಕನಸಿಗೆ ಬಂದು ರಾಯರು ಹೇಳ್ತಾರೆ, ನೀನ್ ಬಟ್ಟೆ ಒಗೆದಿದ್ದು ಸಾಕಪ್ಪ, ಆ ಕಲ್ಲಿನಲ್ಲಿ ನಾನು ಮೂಡಿದ್ದೀನಿ, ನಾಳೆ ಒಬ್ಬ ವ್ಯಕ್ತಿ ಬರ್ತಾರೆ, ಆ ವ್ಯಕ್ತಿಗೆ ಆ ಕಲ್ಲನ್ನ ತಲುಪಿಸು ಅಂತ. ಹಾಗೆ ನಂಜನಗೂಡಿನ ಒಬ್ಬ ಬ್ರಾಹ್ಮಣರಿಗೂ ಕನಸಿಗೆ ಬಂದು ಒಬ್ಬ ಬಟ್ಟೆ ಒಗೆಯುವ ವ್ಯಕ್ತಿ ತನ್ನ ವಿಗ್ರಹವನ್ನ ಕೊಡ್ತಾನೆ, ಅದನ್ನ ಸುಜ್ಞಾನೇಂದ್ರ ತೀರ್ಥರ ಬಳಿ ತಲುಪಿಸು ಅಂತ ಹೇಳ್ತಾರೆ. ಅವರ ಆಜ್ಞೆಯಂತೆ 40 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಹೊತ್ತು ನಂಜನಗೂಡಿಗೆ ತಲುಪಿಸ್ತಾರೆ. ಹಾಗೆ